ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನೊಂದು ಬೌಲ್ಗೆ ಈಗ 1 ಕಪ್ ಆಗುವಷ್ಟು ಮಲ್ಟಿಗ್ರೇನ್ ಆಟಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೇನೆ ನಾರ್ಮಲ್ ಆಗಿರುವಂಥ ಗೋಧಿ ಹಿಟ್ಟನ್ನು 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಏನೂ ಪರವಾಗಿಲ್ಲ ಫ್ರೆಂಡ್ಸ್. ಹಾಗೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೆಟೊನ ಅಷ್ಟೇ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡು ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. 1-2 ಹಸಿಮೆಣಸನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ 1 ಕಪ್ ಆಗುವಷ್ಟು ಸ್ವಲ್ಪ ಹುಳಿ ಮೊಸರನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ಅಲ್ವಾ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇಕು ಅಂದ್ರೆ ಬೇರೆ ಯಾವುದಾದ್ರೂ ತರಕಾರಿನ ಹಾಕ್ಕೊಳ್ಬಹುದು, ಇಲ್ಲಾಂದ್ರೆ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವುದಾದ್ರೂ ಮಿಕ್ಸ್ ಮಾಡ್ಕೊಳ್ಬಹುದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ನೀವು ಒಂದೊಂದು ದಿನ ಒಂದೊಂದು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿ ವಿಟಾಮಿನ್ಸ್ಗಳು ನಮಗೆ ಸಿಕ್ದಂಗಾಗುತ್ತೆ ಅಲ್ವಾ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಟುಬಿಡಿ. ಅಷ್ಟರಲ್ಲಿ ನಮಗೆ ಇನ್ನೊಂದು ಕೆಲಸ ಇರುತ್ತೆ. ತಾಳಿಪಿಟ್ಟು ಅಂದ ತಕ್ಷಣ ನಮಗೆ ಬೆಣ್ಣೆ ಬೇಕಾಗುತ್ತೆ ಹಚ್ಕೊಳ್ಳೋದಕ್ಕೆ. ಅದಕ್ಕೆ ಮತ್ತೆ ಏನು ಚಟ್ನಿ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಚಟ್ನಿ ಪುಡಿ ಇದ್ದುಬಿಟ್ರೆ ಸೈಡಲ್ಲಿ ಮತ್ತೆ ಬೆಣ್ಣೆ ಬೇಕಾಗುತ್ತೆ. ಸೊ ಕೆನೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಪುನಃ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ನೋಡಿ ಮಜ್ಜಿಗೆ ಕಡಿದ್ಬಿಟ್ಟು ಬೆಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಬೆಣ್ಣೆ ತಾಳಿಪಿಟ್ಟಿಗೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮತ್ತೆ ಈಗಾಗಲೇ ನಾನು ಸೌತೆಕಾಯಿ ವಾರ ಅಂತ ಮಾಡಿಬಿಟ್ಟು ಸೌತೆಕಾಯಿಂದ ಮಾಡುವಂಥ ತಾಳಿಪಿಟ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ರಾಗಿ ಹಿಟ್ಟಿಂದ ಮಾಡುವಂಥ ತಾಳಿಪಿಟ್ಟು, ಸೌತೆಕಾಯಿಂದ ಇನ್ನೊಂದು ರೀತಿ ತಾಳಿಪಿಟ್ಟನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೋಳಿಗೆ ಮಾಡುವಂಥ ಪೇಪರನ್ನು ತೊಗೊಂಡಿದ್ದೀನಿ. ನೀವು ಬಾಳೆ ಎಲೆ ತೊಗೊಳ್ಬೋದು ಅಥವಾ ಎಣ್ಣೆ ಕವರ್ ತೊಗೊಳ್ಬೋದು, ಯಾವುದಾದ್ರೂ ಓಕೆ. ಅದ್ರ ಮೇಲೆ ಒಂದು ಸ್ವಲ್ಪ ನಾನು ಬೆಣ್ಣೆ ಹಚ್ಕೊಂಡಿದ್ದೀನಿ. ಹೀಗಿದ್ರು ಫ್ರೆಶ್ ಆಗಿ ಕಟ್ಕೊಂಡಿದ್ದೀನಿ ಅಲ್ವಾ. ಈಗ ಅದೇ ಬೆಣ್ಣೆನ ಹಚ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಈ ರೀತಿ ತಟ್ಕೊಂಡು ನಿಮಗೆ ಯಾವ ಹದಕ್ಕೆ ಬೇಕು ಅಂತ ಆ ಹದಕ್ಕೆ ತಟ್ಕೊಳ್ಳಿ. ಹಾಗೆ ಮಿಡ್ಲಲ್ಲಿ ಒಂದು ಹೋಲ್ ಅನ್ನ ಮಾಡ್ಕೊಂಡಿದ್ದೀನಿ. ತಾಳಿಪಿಟ್ಟು ಅಂದ್ಮೇಲೆ ಆ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ್ಲೇ ನಾನು ಕಾವಲಿ ಕೂಡ ಕಾಯ್ದಕ್ಕೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆಮೇಲೆ ಈಗ ನೋಡಿ ನಾನು ತಟ್ಕೊಂಡಿರೋ ಅಂತ ತಾಳಿಪಿಟ್ಟನ್ನ ಕಾವಲಿ ಮೇಲೆ ಈ ರೀತಿ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ತುಂಬಾ ಬೇಗ ಮಾಡ್ಕೊಳ್ಬಹುದು. ಮತ್ತೇನಂದ್ರೆ ಮೇಲ್ಗಡೆಯಿಂದ ನೋಡಿ ಒಂದು ಸ್ವಲ್ಪ ನಾನು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದಿದ್ರು ಓಕೆ ಫ್ರೆಂಡ್ಸ್. ಅದನ್ನ ಒಂದು ಸ್ವಲ್ಪ ಹಾಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್, ನೀವು ರಾತ್ರಿ ಕೂಡ ಇದನ್ನ ಕಲಸಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಅಂದ್ರೆ ರಾತ್ರಿ ನೀವು ಒಂದು 10-10:30 ಅಷ್ಟೊತ್ತಿಗೆ ಕಲಸಿಟ್ರೆ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು, ಏನೂ ಆಗಲ್ಲ. ಸೊ ಬೆಳಗ್ಗೆ ನಿಮ್ಗೆ ಟೈಮ್ ಇಲ್ಲ ಅಂತಾದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು. ನೋಡಿ, ಸಖತ್ ಟೇಸ್ಟಿಯಾಗಿರುವಂತ ಒಂದು ಬೆಸ್ಟ್ ತಾಳಿಪಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.